ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರವೀಶ್ ಕೆ.ಆರ್. ಶಿವಮೊಗ್ಗ. ಕನ್ನಡದಲ್ಲಿ ಮಧುಮೇಹದ ಬಗ್ಗೆ ಸರಳ ಮಾಹಿತಿಯ ಸಂಚಿಕೆ 2. ಇವತ್ತು ನಾವು ನಮ್ಮ ಆಹಾರ ಪದಾರ್ಥಗಳು, ಅವುಗಳ ಜೀರ್ಣಕ್ರಿಯೆ, ಅವುಗಳ ಚಯಾಪಚಯ ಕ್ರಿಯೆ, ಹಾಗೆ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟದಲ್ಲಿ ಅದು ಹೇಗೆ ನಡೀತದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ನಮ್ಮ ದೇಹದ ಜೀವಕೋಶಗಳಲ್ಲಿ ಅನೇಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತವೆ. ನಾವು ಏನು ಮಾಡ್ತಾ ಇಲ್ಲ, ರೆಸ್ಟ್ ಅಲ್ಲಿದ್ದೀವಿ, ವಿಶ್ರಾಂತಿಯಲ್ಲಿದ್ದೀವಿ, ನಿದ್ದೆ ಮಾಡ್ತಾ ಇದ್ದೀವಿ, ಆಗ್ಲೂ ಕೆಲವು ಚಟುವಟಿಕೆಗಳು ದೇಹದೊಳಗಡೆ ಸದ್ದಿಲ್ಲದೆ ನಡೀತಾ ಇರ್ತವೆ. ಅವು ಯಾವುದು? ಹೃದಯದ ಬಡಿತ, ಉಸಿರಾಟದ ಕ್ರಿಯೆ, ಹಾಗೆ ಮೂತ್ರಜನಕಾಂಗ ತನ್ನ ಕೆಲಸ ತಾನು ಪಾಡಿಗೆ ತಾನು ಮಾಡ್ತಾ ಇರ್ತದೆ. ತಿಂದ ಆಹಾರವನ್ನು ಜೀರ್ಣಾಂಗ ಕ್ರಿಯೆ, ಜೀರ್ಣಾಂಗ ಸಿಸ್ಟಮ್ ಜೀರ್ಣಿಸ್ಕೊಳ್ತಾ ಇರ್ತದೆ. ಇದೆಲ್ಲ ಸದ್ದಿಲ್ಲದೆ ನಡೀತಾ ಇರ್ತದೆ. ಅಂದರೆ ಯಾವುದೇ ದೈಹಿಕ ಚಟುವಟಿಕೆ ನಾವು ಮಾಡ್ತಾ ಇಲ್ಲ ಅಂದ್ರೂ ನಮ್ಮ ದೇಹದೊಳಗಡೆ ಜೀವಕೋಶಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಹಲವಾರು ಅಂಗಾಂಗಗಳಲ್ಲಿ ನಡೀತಾನೆ ಇರ್ತವೆ. ಇದನ್ನು ನಾವು ಬೇಸಲ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ. ಬೇಸಲ್ ಮೆಟಬಾಲಿಕ್ ರೇಟ್ ಅಂತಾನು ಅನ್ಕೋಬಹುದು. ದೈಹಿಕ ಚಟುವಟಿಕೆ ಮಾಡಬೇಕಂದ್ರೆ ಎಕ್ಸ್ಟ್ರಾ ಶಕ್ತಿ ಬೇಕು. ಇದೆಲ್ಲ ನಮಗೆ ನಾವು ಸೇವಿಸ್ತಕ್ಕಂಥ ಆಹಾರದಿಂದಲೇ ಬರಬೇಕು. ಆಹಾರ ಪದಾರ್ಥ ಏನೆಲ್ಲ ಇದೆ ನಾವು ಸೇವಿಸೋದ್ರಲ್ಲಿ? 1 ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ, 2 ಪ್ರೋಟೀನ್, 3ನೇದು ಕೊಬ್ಬು, ಖನಿಜಗಳು, ಲವಣಾಂಶಗಳು, ಜೀವಸತ್ವಗಳು, ಹಾಗೇನೆ ತುಂಬಾ ಮುಖ್ಯವಾದದ್ದು ನೀರು. ನಮ್ಮ ಆಹಾರ ಪದಾರ್ಥ ಈ ಎಲ್ಲ ಅಂಶಗಳ ಮಿಶ್ರಣ. ನಮ್ಮ ಆಹಾರ ಪದಾರ್ಥ ಕೆಲವು ಕಾಂಪ್ಲೆಕ್ಸ್ ಸಂಕೀರ್ಣ ಪದಾರ್ಥಗಳಿಂದ ಕೂಡಿದೆ ಮತ್ತು ಕೆಲವು ಸಿಂಪಲ್ ಸರಳ ಪದಾರ್ಥಗಳಿಂದ ಕೂಡಿದೆ. ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಕೊಬ್ಬು ಇರ್ಬೋದು, ಇವುಗಳೆಲ್ಲವಲ್ಲಿ ಕೆಲವು ಕಾಂಪ್ಲೆಕ್ಸ್ ವಸ್ತುಗಳಿದ್ದಾವೆ, ಕೆಲವು ಬೇಗ ಜೀರ್ಣವಾಗುವ ಸಿಂಪಲ್ ಸರಳ ಪದಾರ್ಥಗಳಿದ್ದಾವೆ. ಹಾಗೆ ಯಾವುದೇ ಆಹಾರ ಪದಾರ್ಥ ಕಾಂಪ್ಲೆಕ್ಸ್ನಿಂದ, ಸಂಕೀರ್ಣ ಪದಾರ್ಥದಿಂದ ಸಿಂಪಲ್ ಅಥವಾ ಸರಳ ಪದಾರ್ಥ ಆದಾಗ ಮಾತ್ರ ಅದು ಜೀರ್ಣಾಂಗ ವ್ಯೂಹದಿಂದ ರಕ್ತಕ್ಕೆ ಬರಲಿಕ್ಕೆ ಸಾಧ್ಯ. ಹಾಗೇನೆ ರಕ್ತದಲ್ಲಿ ಸಂಚಾರ ಆಗಲಿಕ್ಕೆ, ಸಾಗಾಣಿಕೆ ಆಗಲಿಕ್ಕೆ ಸಾಧ್ಯ. ಅದು ಸಾಗಾಣಿಕೆ ಎಲ್ಲಿಗಾಗ್ತದೆ? ಯಾವುದೇ ಚಟುವಟಿಕೆ ನಡೀತಾ ಇದ್ರೆ ಆಯಾ ಅಂಗಕ್ಕೆ ಅದು ಹೋಗಿ ಅಲ್ಲಿ ಶಕ್ತಿಯ ಪೂರೈಕೆ ಆಗ್ತದೆ. ಇಲ್ಲ ಅಂದ್ರೆ ಅದು ಬ್ಲಡ್ ಅಲ್ಲಿ ಇರುವ ಹಾಗಿಲ್ಲ, ರಕ್ತದಲ್ಲಿ ಇರುವ ಹಾಗಿಲ್ಲ, ಅದು ಸ್ಟೋರ್ ಹೌಸಿಗೆ ಹೋಗ್ಬೇಕು. ಉಗ್ರಾಣ. ನಮ್ಮ ದೇಹದ ಉಗ್ರಾಣಗಳು ಯಾವುವು? ಮುಖ್ಯವಾಗಿ ಲಿವರ್, ಸ್ನಾಯುಗಳು, ಕೊಬ್ಬಿನ ಜೀವಕೋಶ. ಲಿವರ್ ಪಿತ್ತಜನಕಾಂಗ, ಸ್ನಾಯುಗಳು ಮಸಲ್, ಕೊಬ್ಬಿನ ಜೀವಕೋಶಗಳು ಅಥವಾ ಅಡಿಪೋಸ್ ಟಿಶ್ಯೂ, ಇವು ಸ್ಟೋರ್ ಹೌಸ್. ಆಹಾರ ಪದಾರ್ಥಗಳು ಕಾಂಪ್ಲೆಕ್ಸ್ನಿಂದ ಸಿಂಪಲ್ ಸರಳ ಆಗೋದು ಜೀರ್ಣಕ್ರಿಯೆಯಲ್ಲಿ. ಇದು ಎಲ್ಲದಕ್ಕೂ ಆಗ್ಬೇಕು. ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟಕ್ಕೂ ಆಗುತ್ತೆ, ಪ್ರೋಟೀನ್ಗೂ ಆಗುತ್ತೆ, ಹಾಗೇನೆ ಕೊಬ್ಬಿಗೂ ಆಗುತ್ತೆ. ಜೀರ್ಣಾಂಗ ವ್ಯೂಹ ಎಲ್ಲಿಂದ? ಬಾಯಿಯಿಂದ ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ತುದಿಯವರೆಗೆ. ಇದರಲ್ಲಿ ಬಹಳಷ್ಟು ಎಂಜೈಮ್ ಅಥವಾ ಕಿಣ್ವಗಳಿದ್ದಾವೆ. ಅವು ನಾವು ಸೇವಿಸಿದ ಆಹಾರವನ್ನ ಜೀರ್ಣಿಸಿ ಸರಳ ಪದಾರ್ಥವನ್ನಾಗಿ ಮಾಡ್ತವೆ. ಈಗ ಕಾರ್ಬೋಹೈಡ್ರೇಟ್ಗೆ ಬರೋಣ. ಶರ್ಕರ ಪಿಷ್ಟ. ಶರ್ಕರ ಪಿಷ್ಟ ನಮ್ಮ ದೇಹಕ್ಕೆ ತುಂಬಾ ಅಗತ್ಯವಾಗಿ ಬೇಕು. ಮೆದುಳಿಗೆ ಇದು ತುಂಬಾ ಪ್ರೀತಿಯ ಆಹಾರ. ಇದು ನಮ್ಮ ದೇಹದ ಪ್ರಾಥಮಿಕ ಶಕ್ತಿಯ ಮೂಲ. ಇದು ಕೆಲವು ಅಂಗಾಂಶಗಳ ತಯಾರಿಕೆ, ಜೀವಕೋಶಗಳ ರಿಪೇರಿ, ಜೀವಕೋಶದ ಹೊರಪದರ ಅದರ ನಿರ್ಮಾಣಕ್ಕೆ ಬೇಕು. ಹಾಗೆ ಹಲವಾರು ಎಂಜೈಮ್ಸ್, ಹಾರ್ಮೋನ್ಗಳ ತಯಾರಿಕೆ, ಇವೆಲ್ಲ ದೇಹದಲ್ಲಿ ನಿರಂತರವಾಗಿ ನಡೀತಾನೆ ಇರ್ತದೆ. ಇದಕ್ಕೆಲ್ಲ ಕಾರ್ಬೋಹೈಡ್ರೇಟ್ ಬೇಕು. ಹಾಗೇನೆ ಕಾರ್ಬೋಹೈಡ್ರೇಟ್ ನಮಗೆ ಲಭ್ಯ ಇದ್ದಾಗ ದೇಹ ಪ್ರೋಟೀನ್ ಮತ್ತು ಫ್ಯಾಟ್ ಅನ್ನ ಬಳಸುವುದಿಲ್ಲ. ಪ್ರೋಟೀನ್ ಮತ್ತು ಫ್ಯಾಟ್ ನಮಗೆ ಸೇವ್ ಆಗಿ ಸ್ಟೋರ್ ಹೌಸ್ ನಲ್ಲಿ ಇರ್ತದೆ. ಕಾರ್ಬೋಹೈಡ್ರೇಟ್ ನಲ್ಲಿ ಕಾಂಪ್ಲೆಕ್ಸ್ ಮತ್ತು ಸಿಂಪಲ್. ಕಾಂಪ್ಲೆಕ್ಸ್ ಯಾವುದು? ಅವನ್ನ ಪಾಲಿಸ್ಯಾಕರೈಡ್ ಅಂತ ಹೇಳ್ತೇವೆ. ಅದರಲ್ಲಿ ಯಾವುದು ಬರ್ತದೆ? ನಾರಿನಂಶ ಜಾಸ್ತಿ ಇರುವ ಆಹಾರ ಪದಾರ್ಥಗಳು, ಸೆಲ್ಯುಲೋಸ್, ಸ್ಟಾರ್ಚ್, ಹಾಗೆ ಗ್ಲೈಕೋಜನ್. ನಮ್ಮ ದೇಹದಲ್ಲ ಸ್ಟೋರೇಜ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಇಸ್ ಗ್ಲೈಕೋಜನ್. ಮುಖ್ಯವಾಗಿ ಗಮನಿಸಬೇಕಾದ್ದು ಇಲ್ಲಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸಿ ರಕ್ತಕ್ಕೆ ಬರಲಿಕ್ಕೆ ಸಮಯ ತೆಗೆದುಕೊಳ್ತದೆ, ನಿಧಾನವಾಗಿ ಆಗ್ತದೆ, ಸಾವಕಾಶವಾಗಿ ಆಗ್ತದೆ. ಅದೇನೆ ಅದು ಡೈಸ್ಯಾಕರೈಡ್ ಅಥವಾ ಮೊನೋಸ್ಯಾಕರೈಡ್ ಆ ರೂಪದಲ್ಲಿದ್ರೆ ಬೇಗ ಜೀರ್ಣ ಆಗ್ತದೆ, ಬೇಗ ರಕ್ತಕ್ಕೆ ಬರ್ತದೆ. ಇವ್ಯಾವು? ಮೊನೋಸ್ಯಾಕರೈಡ್, ಡೈಸ್ಯಾಕರೈಡ್. ನಾವೇನು ಸಿಹಿ ಪದಾರ್ಥ ಎಲ್ಲ ಇದೆ, ಸ್ವೀಟ್ ಇದೆ ಅಲ್ಲ, ಇದೆಲ್ಲ ಅವು ಮೋನೋ ಮತ್ತು ಡೈಸ್ಯಾಕರೈಡ್ಗಳು. ಮೊನೋಸ್ಯಾಕರೈಡ್ ಅನ್ನ ಸಿಂಗಲ್ ಶುಗರ್ ಯೂನಿಟ್ ಅಂತ ಕರೆಯೋಣ.
ಒಂದು ಇಟ್ಟಿಗೆಯ ಕಾರ್ಬೋಹೈಡ್ರೇಟ್, ಸಿಂಗಲ್ ಶುಗರ್ ಯೂನಿಟ್, ಒಂದು ಸಣ್ಣ ಇಟ್ಟಿಗೆ. ಡೈಸ್ಯಾಕರೈಡ್ 2 ಇಟ್ಟಿಗೆ ಇರ್ತದೆ. ಒಲಿಗೋಸ್ಯಾಕರೈಡ್ 2ರಿಂದ 10 ಕಾರ್ಬೋಹೈಡ್ರೇಟ್ ಇಟ್ಟಿಗೆಗಳಿದ್ದಾವೆ. ಪಾಲಿಸ್ಯಾಕರೈಡ್, ಪಾಲಿ ಅಂದ್ರೆ ಮೆನಿ, ದೊಡ್ಡ ಇಟ್ಟಿಗೆ ಗೂಡು. ಮೋನೋಸ್ಯಾಕರೈಡ್ ಅಲ್ಲಿ ಯಾವುದು ಬರ್ತದೆ? ಮೋನೋಸ್ಯಾಕರೈಡ್ ಅಲ್ಲಿ ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್. ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲಿ ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್ ಇವು ಮಾತ್ರ ಜೀರ್ಣಾಂಗ ಕ್ರಿಯೆಯಿಂದ ರಕ್ತಕ್ಕೆ ಬರ್ತವೆ, ರಕ್ತದಲ್ಲಿ ಸಂಚಾರ ಮಾಡ್ತವೆ. ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲೂ ಇದು ಗ್ಲೂಕೋಸೇ ಆಗಿರುತ್ತೆ. ಡೈಸ್ಯಾಕರೈಡ್ 2 ಇಟ್ಟಿಗೆಗಳ ಕಾರ್ಬೋಹೈಡ್ರೇಟ್ ಯಾವುವು? ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್. ಗ್ಲೂಕೋಸ್ 1 ಇಟ್ಟಿಗೆ, ಫ್ರಕ್ಟೋಸ್ ಇನ್ನೊಂದು ಇಟ್ಟಿಗೆ ಸೇರಿದ್ರೆ ಸುಕ್ರೋಸ್ ಆಗ್ತದೆ. ಗ್ಲೂಕೋಸ್ 1 ಇಟ್ಟಿಗೆ, ಗ್ಯಾಲಕ್ಟೋಸ್ 1 ಇಟ್ಟಿಗೆ ಸೇರಿದ್ರೆ ಲ್ಯಾಕ್ಟೋಸ್ ಆಗ್ತದೆ. 2 ಗ್ಲೂಕೋಸ್ ಇಟ್ಟಿಗೆಗಳಿದ್ರೆ ಅದು ಮಾಲ್ಟೋಸ್ ಆಗ್ತದೆ. ಮೋನೋ ಮತ್ತೆ ಡೈಸ್ಯಾಕರೈಡ್ಗಳು ಇವು ಸ್ವೀಟ್ ಅಂತ ಅನ್ಕೊಂಡ್ಬಿಟ್ಟು, ಸಕ್ಕರೆ. ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲಿ ಇದು ಗ್ಲೂಕೋಸ್. ಪ್ರೋಟೀನ್ಗೆ ಸಿಂಗಲ್ ಇಟ್ಟಿಗೆ ಯಾವುದು? ಅಮೈನೋ ಆಸಿಡ್. ಫ್ಯಾಟ್ ಅಥವಾ ಕೊಬ್ಬಿಗೆ ಸಿಂಗಲ್ ಇಟ್ಟಿಗೆ ಫ್ಯಾಟಿ ಆಸಿಡ್. ಕಾರ್ಬೋಹೈಡ್ರೇಟ್ನ ಸೋರ್ಸ್ ಯಾವುದು? ಅನ್ನ, ರಾಗಿ, ಜೋಳ, ಗೋಧಿ, ಸಿರಿಧಾನ್ಯಗಳು, ತರಕಾರಿ, ಹಣ್ಣುಗಳು, ಜ್ಯೂಸ್, ಬೇಕರಿ ಪದಾರ್ಥಗಳು, ಹಾಲಿನ ಉತ್ಪನ್ನಗಳು, ಹಾಗೇನೆ ಸಿಹಿ ಪದಾರ್ಥಗಳು, ಇವೆಲ್ಲ ಕಾರ್ಬೋಹೈಡ್ರೇಟ್. ಸಕ್ಕರೆ ಕಾಯಿಲೆಯವರು ಇದನ್ನ ಕಡಿಮೆ ತಿನ್ನಬೇಕು. ಹಾಗೆ ಒಂದು ವಿಷಯವನ್ನ ವೀಕ್ಷಕರು ದಯವಿಟ್ಟು ನೋಡಬೇಕು. ಮೋನೋ ಅಥವಾ ಡೈಸ್ಯಾಕರೈಡ್ ಜೀರ್ಣ ಆಗಲಿಕ್ಕೆ, ರಕ್ತಗತವಾಗಲಿಕ್ಕೆ ಕಡಿಮೆ ಸಮಯ ಸಾಕು. ಹಾಗಾಗಿ ಸಕ್ಕರೆ ಕಾಯಿಲೆಯವರು ಸಿಹಿ ಪದಾರ್ಥಗಳೇನಿದ್ದಾವೆ, ಮೋನೋ ಡೈಸ್ಯಾಕರೈಡ್ಗಳ ಆಹಾರ ಪದಾರ್ಥಗಳನ್ನ ಕಡಿಮೆ ತಗೊಳ್ಳಿ. ಇಷ್ಟೆಲ್ಲ ಹೇಳಿದ್ರೆ ಇನ್ಸುಲಿನ್ ಬಗ್ಗೆ ಹೇಳಲೇ ಇಲ್ಲ. ಇನ್ಸುಲಿನ್ ಏನ್ ಕೆಲಸ? ಅದು ಈಗ ಬರುತ್ತೆ. ಜೀರ್ಣಕ್ರಿಯೆ ಮುಗಿದು ಸಿಂಗಲ್ ಯೂನಿಟ್ ಶುಗರ್ಗಳು ರಕ್ತಕ್ಕೆ ಬಂದಾಗ ಇನ್ಸುಲಿನ್ಗೆ ಕೆಲಸ ಶುರುವಾಗುತ್ತೆ. ಇನ್ಸುಲಿನ್ನ ಕೆಲಸ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.